ವಿಡಿಯೋನ 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಬಿಕಾಸ್ ಈ ಒಂದು ವಿಡಿಯೋದಲ್ಲಿ ಈ ಒಂದು IPL ಸೀಸನ್ನ ಪ್ಲೇ ಆಫ್ ರೇಸ್ ಯಾವ ತರ ಇದೆ ಅಂತ ನೀವು ನೋಡ್ಬಿಟ್ರೆ ನಿಜವಾಗ್ಲೂ ಶಾಕ್ ಆಗ್ಬಿಡ್ತೀರಾ. 1 ಸೆಕೆಂಡ್ ಸ್ಕಿಪ್ ಮಾಡದೆ ಫುಲ್ ನೋಡಿ. IPL ಮಿಡಲ್ ಆಫ್ ದ ಸೀಸನ್ ಅಲ್ಲಿ ನಾವೆಲ್ಲರೂ ಕೂಡ ಅನ್ಕೊಂಡಿದ್ದು ಈ 4 ಟೀಮ್ ಬಿಟ್ರೆ ಪ್ಲೇ ಆಫ್ ಗೆ ಯಾವ ಟೀಮು ಕೂಡ ಕನ್ಫರ್ಮೇ ಇಲ್ಲ, ಯಾಕಂದ್ರೆ ಯಾರಿಗೂ ಚಾನ್ಸ್ ಇಲ್ಲ, ಹೆಜ್ಜೆನೂ ಕೂಡ ಇಡಕ್ಕಾಗಲ್ಲ ಈ ಒಂದು ಪ್ಲೇ ಆಫ್ ರೇಸ್ಗೆ ಅಂತ ಅನ್ಕೊಂಡಿದ್ವಿ. ಬಟ್ ಇಲ್ಲ, ಈ ಲಾಸ್ಟ್ 1 ವೀಕಿಂದ ಈ ಒಂದು IPL ಅಂತೂ ಕಂಪ್ಲೀಟ್ ಎಲ್ಲಾನು ಕೂಡ ಉಲ್ಟಾ ಪಲ್ಟಾ ಆಗ್ತಾ ಇದೆ. ಏನು ಕೂಡ ಅನ್ಕೊಂಡಂಗಾಗಿಲ್ಲ. ಟಾಪಲ್ಲಿರೋ ಟೀಮ್ ಅಂತೂ ಹಂಗೆ ಕಕ್ಕಾಬಿಕ್ಕಿ ಆಗ್ಬಿಟ್ಟಿದ್ದಾರೆ. ಬಿಕಾಸ್ ಈ ಒಂದು ಸೀಸನ್ ಅವರು ಪ್ಲೇ ಆಫ್ಗೆ ಹೋಗ್ಬಹುದಾ ಅಂತ ಒಂದು ಡೌಟ್ಗಳನ್ನ, ಕ್ವಶನ್ ಮಾರ್ಕ್ಗಳನ್ನ ಹಾಕೋತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಲಾಸ್ಟ್ 1 ವೀಕಿಂದ ಅದೇ ಆಗಿರೋದು. RCB LSG ಅವ್ರು ಬೀಟ್ ಮಾಡ್ತಾರಂತೆ, SRH ಅವರು 5ಕ್ಕೆ 5 ಗೇಮ್ನ ಗೆಲ್ತಾರಂತೆ. ಇಲ್ಲಿ ಪಂಜಾಬ್ ಅವರು ಹ್ಯಾಟ್ರಿಕ್ ಸೋಲ್ನ ಕಾಣ್ತಾರಂತೆ. ರಾಜಸ್ಥಾನ್ ರಾಯಲ್ಸ್ ಅವರು ಸ್ಟಾರ್ಟಿಂಗ್ ಸೀಸನ್ ಯಾವ ತರ ಆಡ್ತಾ ಇದ್ರು ಇವಾಗಂತ ಅಪ್ ಅಂಡ್ ಡೌನ್ ನಡೀತಾ ಇದೆ. ಅಂಡ್ CSG ಈ ಒಂದು ಸೀಸನ್ ಸೈಲೆಂಟ್ ಆಗಿ ಮೂವ್ ಮಾಡ್ತಾ ಇದ್ದಾರೆ. KKR ಲಾಸ್ಟ್ 4 ಮ್ಯಾಚಸ್ 4 ಕೂಡ ವಿನ್ ಆಗ್ತಾರಂತೆ. GT ಅವರು ಹ್ಯಾಟ್ರಿಕ್ ವಿನ್ ಆಗ್ತಾರಂತೆ. ಟೇಬಲ್ ಟಾಪ್ ಅಲ್ಲಿರೋ ಟೀಮ್ ಎಲ್ಲರೂ ಕೂಡ ಹಾರ್ಟ್ ಬ್ರೇಕ್ ನ ಮಾಡ್ಕೊಂಡು ಅಂಡ್ ಟ್ರೋಲ್ ಕೂಡ ಮಾಡಿಕೊಂಡು ಏನು ನಡೀತಾ ಇದೆ ಈ ಒಂದು IPL ಸೀಸನ್ ಅಂತ ಕನ್ಫ್ಯೂಸ್ ಆಗ್ತಿದೆ. ಅಂಡ್ ಈ ಒಂದು IPL ಅಲ್ಲಿ ಸ್ಟಿಲ್ ಓಕೆನಾ, ಈ 3 ಟೀಮ್ಗೆ ಮಾತ್ರ 0.0001% ಅಷ್ಟು ಚಾನ್ಸ್ ಇರೋದು ಪ್ಲೇ ಆಫ್ಗೆ ಬರೋದಕ್ಕೆ. ಬಟ್ ಇನ್ನು 7 ಟೀಮ್ ಇದೆಯಲ್ಲ, ಅವ್ರಿಗೆ ಕನ್ಫರ್ಮ್ ಆಗಿ ಯಾರು ಬೇಕಿದ್ರು ಈ ಒಂದು ಪ್ಲೇ ಆಫ್ ಡೋರ್ನ ಹೊಡೆದು ಒಳಗಡೆ ಬರ್ಬೋದು, ಆ ಲೆವೆಲ್ಗೆ ಕೂಡ ಚಾನ್ಸ್ ಇದೆ. ಅಂಡ್ ಟೇಬಲ್ ಅಲ್ಲಿ ನಾವು ಅನ್ಕೊಂಡಿದ್ದು ಪಂಜಾಬ್, RCB, SRH ಅಂಡ್ ರಾಜಸ್ಥಾನ್ ರಾಯಲ್ಸ್ ಇವ್ರು 4 ಜನ ಬಿಟ್ರೆ ಇನ್ನು ಯಾರು ಕೂಡ ಹೆಜ್ಜೆ ಕೂಡ ಹಾಕಲ್ಲ ಅಂತ ಅನ್ಕೊಂಡಿದ್ವಿ. ಬಟ್ ಇವಾಗ ಎಲ್ಲರೂ ಡೋರ್ನ ಹೊಡ್ಕೊಂಡು ಬರ್ತಾ ಇದ್ದಾರೆ. ಅಂಡ್ ಈ ಒಂದು ಸೀಸನ್ ಪಾಯಿಂಟ್ಸ್ ಟೇಬಲ್ ಅಂತೂ ಕ್ರೇಜಿಯಾಗಿ ಹೋಗ್ತಾ ಇದೆ. ಇದು ಆಕ್ಚುಲಿ ಪಾಯಿಂಟ್ಸ್ ಟೇಬಲ್ ಅಲ್ಲ, ಇದೊಂಥರ ಮೂವಿ ಅಂತಾನೆ ಹೇಳ್ಬೋದು. ಫಸ್ಟ್ ಹಾಫ್ ಅಲ್ಲಿ ಏನೋ ಒಂಥರ ಆಯಿತು, ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಅಂತೂ ಎಲ್ಲಾನು ಕೂಡ ಉಲ್ಟಾ ಪಲ್ಟಾ ಆಗ್ತದೆ. ಅಂಡ್ ಪಾಯಿಂಟ್ಸ್ ಟೇಬಲ್ ಕೂಡ ನೋಡ್ತಾ ಇದ್ದೀರಾ, SRH ಆಡಿರೋ 11 ಮ್ಯಾಚಸ್ ಅಲ್ಲಿ 7ನ ವಿನ್ ಆಗಿದ್ದಾರೆ, 4ನ ಸೋತಿದ್ದಾರೆ. ಅಂಡ್ ಇವ್ರದ್ದು ನೆಟ್ ರನ್ ಕೂಡ ಸ್ವಲ್ಪ ಬೆಟರ್ ಆಗಿದೆ. ಬಿಕಾಸ್ 0.737 ಅಂತ ಹೇಳಿದ್ರೆ ಬೆಟರ್ ಅಂತಾನೆ ಹೇಳ್ತೀರಿ. ಈ ಒಂದು ನೆಟ್ ರನ್ ಕೂಡ ಬೇಕಾಗಿದೆ SRH ಅವ್ರಿಗೆ. ಇನ್ನಿವ್ರಿಗೆ ನೆಕ್ಸ್ಟ್ ಮ್ಯಾಚಸ್ ಯಾರ ಮೇಲೆ ಆಡ್ತಾರೆ ಅಂತ ಹೇಳಿದ್ರೆ GT, CSG, RCB. GT ಲಾಸ್ಟ್ 3 ಮ್ಯಾಚಸ್ ಕೂಡ ಗೆದ್ದಿದ್ದಾರೆ. ಅಂಡ್ ಇವತ್ತು ಕೂಡ ರಾಜಸ್ಥಾನ್ ರಾಯಲ್ಸ್ ಮೇಲೆ ಮ್ಯಾಚಸ್ ಇದೆ. ಇವತ್ತಿನ ಮ್ಯಾಚ್ ಗೆದ್ದುಬಿಟ್ರೆ ಅವರು ಪಾಯಿಂಟ್ಸ್ ಟೇಬಲ್ ಕೂಡ ಮೇಲೆ ಬರ್ತಾರೆ, 4th ಪೊಸಿಷನ್. ಓಕೆ, ಅಂಡ್ SRH ಅವರಿಗೆ GT ಮೇಲೆ ಗೆಲ್ಲೇಬೇಕು. GTನೂ ಕೂಡ ಎವ್ರಿ ಗೇಮ್ ಗೆಲ್ಲಕ್ಕೆ ನೋಡ್ತಿರ್ತಾರೆ. CSG ಸೈಲೆಂಟ್ ಆಗಿ ಮೂವ್ ಕೂಡ ಮಾಡ್ತಾ ಇದ್ದಾರೆ ಈ ಒಂದು ಸೀಸನ್ ಪ್ಲೇ ಆಫ್ಗೆ. ಅಂಡ್ RCB ಅಂತೂ ಸ್ಟಾರ್ಟಿಂಗ್ ಸೀಸನ್ ನೋಡಿದ್ರೆ ಇವ್ರನ್ನ ಯಾರು ಕೂಡ ಬೀಟ್ ಮಾಡೋಕ್ಕಾಗಲ್ಲ, ಆ ಲೆವೆಲ್ಗೆ ಇದ್ದಿದ್ದು RCB. ಬಟ್ ಇವಾಗ RCB ಕೂಡ ಒಂಥರ ಯೋಚನೆಗಳು ಸ್ಟಾರ್ಟ್ ಆಗಿದೆ. ಇಲ್ಲ, RCBಗೆ ಇನ್ನಿರೋ 2 ಮ್ಯಾಚ್ನ ಗೆದ್ರೆ ಸಾಕು, 4ರಲ್ಲಿ ಪ್ಲೇ ಆಫ್ಗೆ ಬರ್ತಾರೆ. ಬಟ್ RCB ಕೂಡ ಡೌಟ್ ಸ್ಟಾರ್ಟ್ ಆಗ್ತದೆ ಇವಾಗ ಒಂದು ಸೀಸನ್ಗಳಲ್ಲಿ. ಅಂಡ್ ಸೆಕೆಂಡ್ ಪೊಸಿಷನ್ ಪಂಜಾಬ್ ಅವರಿದ್ದಾರೆ. ಪಂಜಾಬ್ ಕೂಡ ಸೇಮ್ 10 ಮ್ಯಾಚಸಲ್ಲಿ 6ನ ಗೆದ್ದಿದ್ದಾರೆ. ಅಂಡ್ 3ನ ಸೋತಿದ್ದಾರೆ, 1 ನೋ ರಿಸಲ್ಟು. ಬಟ್ ಇವ್ರದ್ದು ನೆಟ್ ರನ್ ಕೂಡ 571 ಇದೆ. ಓಕೆ, ಇದು ಕೂಡ ಬೆಟರ್ ಆಗಿ ಕಾಣಿಸ್ಕೋತಾ ಇದೆ. ನೆಕ್ಸ್ಟ್ ಪಂಜಾಬ್ ಅವರು DC, MI, RCB ಮತ್ತು LSG ಮೇಲೆ ಆಡ್ತಾರೆ. DC ಈ ಒಂದು ಸೀಸನ್ ಆಲ್ಮೋಸ್ಟ್ ಔಟ್ ಆಫ್ ದ ಈ ಒಂದು ಪ್ಲೇ ಆಫ್ ಅಂತಾನೆ ಹೇಳ್ತೀನಿ. ಬಿಕಾಸ್ ಅವ್ರಿಗೆ 0.0001% ಅಷ್ಟೇ ಚಾನ್ಸ್ ಇರೋದು. ಅವರಿಗೆ ಕಳ್ಕೊಳ್ಳೋಕೆ ಏನಿಲ್ಲ ಈ ಒಂದು ಸೀಸನ್ನು. DC ಅವ್ರಿಗೆ ಕಳ್ಕೊಳ್ಳೋಕೆ ಏನೂ ಇಲ್ಲ, ಇವ್ರಿಗೆ ಹಾರ್ಟ್ ಬ್ರೇಕ್ ಕೂಡ ಮಾಡ್ಬೋದು. ಅಂಡ್ ನೆಕ್ಸ್ಟ್ ಮ್ಯಾಚು MI ಅಗೇನ್ಸ್ಟ್ ಇದೆ. MI ಕೂಡ ಸೇಮ್ 0.001% ಅಷ್ಟೇ ಚಾನ್ಸ್ ಇರೋದು. MI ಕೂಡ ಏನು ಬೇಕಿರೋ ಮಾಡ್ಬೋದು. ಈ DC, MI ಅಂಡ್ LSG ಈ ಒಂದು ಸೀಸನ್ ಯಾರು ತಲೆ ಬುಡ ಕೆಳಗೆ ಕೂಡ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಯಾರನ್ನ ಮೇಲ್ ಕೂಡ ತಗೊಂಡು ಅವ್ರ ಕೈಲಿ ಯಾವ ತರ ಚಾನ್ಸಸ್ ಇದೆ ಅಂತ ಹೇಳಿದ್ರೆ ಟೇಬಲ್ ಟಾಪ್ ಅಲ್ಲಿರೋರಿಗೆ. ಸೊ ಇವ್ರ ಮೇಲೆ 1-2 ಮ್ಯಾಚಸ್ ಗಳಿದೆ ಆಕ್ಚುಲಿ ಟೇಬಲ್ ಟಾಪ್ ಅಲ್ಲಿರೋರಿಗೆ, MI, LSG ಅಂಡ್ DC ಅವರಿಗೆ. ಇವರು ಯಾವ ತರ ಚಾನ್ಸ್ ಇದೆ ಅಂತ ಹೇಳಿದ್ರೆ ಯಾರನ್ನ ತಲೆ ಬುಡ ಕೆಳಗೆ ಕೂಡ ಮಾಡ್ಬೋದು, ಇವ್ರನ್ನ ಮೇಲ್ ಕಳಿಸ್ಬೋದು, ಅವ್ರನ್ನ ಕೆಳಗೆ ಕಳಿಸ್ಬೋದು. ಆ ತರ ಒಂದು ಪಾಸಿಬಿಲಿಟೀಸು, ಆ ತರ ಒಂದು ಚಾನ್ಸಸ್ ಅವ್ರ ಕೈಲಿರೋದು. ಅಂಡ್ RCB ಮೇಲೆ ಕೂಡ ಆಡ್ತಾರೆ ಪಂಜಾಬ್ ಅವರು. RCB ಮತ್ತು ಪಂಜಾಬ್ ಇದು ಮೋಸ್ಟ್ ವೆಯ್ಟೆಡ್ ಗೇಮ್ ಅಂತಾನೆ ಹೇಳ್ತೀನಿ ಈ ಒಂದು ಸೀಸನ್ಗೆ. ಬಿಕಾಸ್ ಸ್ಟಾರ್ಟಿಂಗಲ್ಲಿ ಯಾರು ಕೂಡ ಅನ್ಬೀಟನಬಲ್ ಆಗಿದ್ರು ಈ 2 ಟೀಮು. ಬಟ್ ಇವಾಗ ಸ್ವಲ್ಪ ಹಾರ್ಟ್ ಬ್ರೇಕ್ಗಳು ಆಗ್ತದೆ. ಓಕೆ, ಬಟ್ ಈ 2 ಗೇಮ್ಗೆ ನಿಜವಾಗ್ಲೂ ಈ ಒಂದು IPL ಕಂಪ್ಲೀಟ್ ಸೀಸನ್ ಕೂಡ ವೆಯ್ಟ್ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಲಾಸ್ಟ್ ಸೀಸನ್ ಫೈನಲಿ RCB ಅವರು ಪಂಜಾಬ್ ಅವ್ರಿಗೆ ಹಾರ್ಟ್ ಬ್ರೇಕ್ನ ಮಾಡ್ತಾರೆ. ಅಂಡ್ ಪಂಜಾಬ್ ಕೂಡ RCB ಮೇಲೆ ರಿವೆಂಜ್ ತಗೊಳ್ಳೋಕ್ಕೆ ವೆಯ್ಟ್ ಮಾಡ್ತಿರ್ತಾರೆ. ಅಂಡ್ ಲಾಸ್ಟ್ ಮ್ಯಾಚ್ ಇರೋದು LSG ಮೇಲೆ ಪಂಜಾಬ್ ಅವರಿಗೆ. LSG ಸೈಲೆಂಟಾಗಿ ಕೂಡ ಮೂವ್ ಮಾಡ್ತಾ ಇದ್ದಾರೆ. RCB ಮೇಲೆ ಗೆದ್ಮೇಲಂತೂ ಹೋಮಲ್ಲಿ 7 ಗೇಮು ಕೂಡ ಹೋಮಲ್ಲಿ ಸೋತಿರ್ತಾರೆ. ಇವಾಗ LSG RCB ಮೇಲೆ ಗೆದ್ದುಬಿಟ್ಟು ಈ ಒಂದು ಪಾಯಿಂಟ್ಸ್ ಟೇಬಲಲ್ಲಿ ಹೆಂಗಾದ್ರೂ ಮಾಡಿ ಅವರು ನುಸುಕೊಂಡು ಬರಬೇಕು ಅಂತ ಚಾನ್ಸ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ಇರೋದು 0.001%. ಇದು ಆಲ್ಮೋಸ್ಟ್ ಕಡಿಮೆ ಅಂತಲೇ ಹೇಳ್ತೀನಿ. ನೆಕ್ಸ್ಟು RCB ಆಡಿರೋ 10 ಮ್ಯಾಚಸ್ಸಲ್ಲಿ 6ನ ಗೆದ್ದಿದ್ದಾರೆ. ಆ್ಯಂಡ್ ನೆಟ್ ರನ್ ಕೂಡ ಅವರಿಗೆ ಬೆಟರಾಗಿ ಕಾಣಿಸ್ತಾ ಇದೆ. ಈ ಒಂದು IPL ಬೇರೆ ಎಲ್ಲ ಟೀಮು ಕಂಪೇರ್ ಮಾಡಿದ್ರೆ RCB ಅವ್ರದಂತೂ ನೆಟ್ ರನ್ ನೆಕ್ಸ್ಟ್ ಲೆವೆಲ್ ಥರ ಇದೆ. ಇವ್ರಿಗೆ ಬೇಕಾಗಿರೋದು ಇನ್ನು 2 ಗೆಲುವು. ಬಟ್ RCBಗೆ ಬೇಕಾಗಿರೋದು 2 ಅಲ್ಲ, ಇನ್ನು 4ರಲ್ಲಿ 3ನ ಗೆಲ್ಲಬೇಕು. ಟೇಬಲ್ಲಿ ಫಸ್ಟ್ ಪೊಸಿಷನ್ ಫಿನಿಶ್ ಮಾಡಬೇಕು ಅಂತ ಹೇಳಿದ್ರೆ ನಾವು RCB ಫ್ಯಾನ್ಸ್ಗಳು. ಬಿಕಾಸ್ RCB ಅವರು ಟಾಪ್ 1 ಫಿನಿಶ್ ಮಾಡಲೇಬೇಕು. RCBಗೆ ನೆಕ್ಸ್ಟ್ ಗೇಮ್ ಇರೋದು MI, KKR, ಪಂಜಾಬ್ ಆ್ಯಂಡ್ SRH.
ಎಮ್ ಐಗೆ ಆಲ್ರೆಡಿ ಹೇಳ್ದಾಗೆ ಕಳ್ಕೊಳ್ಳೋಕೆ ಏನೂ ಇಲ್ಲ. ಎಮ್ ಐ ವಿರುದ್ಧ ಆಲ್ರೆಡಿ ಈ ಒಂದು ವಿಷಯ ನಾವು ಆರ್ ಸಿ ಬಿ ಅವ್ರಿಗೆ ಗೆದ್ದಿದ್ದೀವಿ. ನೆಕ್ಸ್ಟು ಕೆ ಕೆ ಆರ್ ಅವ್ರಿಗಿದೆ. ಕೆ ಕೆ ಆರ್ ಈ ಒಂದು ವಿಷಯ ಆಲ್ರೆಡಿ ನಾವು ಕೂಡ ಗೆದ್ದಿದ್ದೀವಿ. ಬಟ್ ಕೆ ಕೆ ಆರ್ ಆಡ್ತಾ ಇರೋ ಗೇಮ್ಗಳನ್ನ ನೋಡಿದ್ರೆ ಇವಾಗ ಅವ್ರದ್ದು ಬ್ಯಾಟಿಂಗ್ ಲೈನಪ್ ಅಂತೂ ಸಕ್ಕ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಬೌಲಿಂಗಲ್ಲೂ ಕೂಡ ತುಂಬ ಇಂಪ್ರೂವ್ಮೆಂಟ್ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ನೆಕ್ಸ್ಟು ಪಂಜಾಬ್ ಅವರು ಇದು ಆಲ್ರೆಡಿ ಮೋಸ್ಟ್ ವೆಯ್ಟಿಂಗ್ ಗೇಮ್ ಅಂತ ಹೇಳಿದೆ. ಆ್ಯಂಡ್ ಎಸ್ ಆರ್ ಎಚ್ ಬ್ಯಾಟಿಂಗ್ ಯೂನಿಟ್ ಬೌಲಿಂಗ್ ಯೂನಿಟ್ ಅಂತೂ ಸಕ್ಕರ ಆಗ್ತದೆ. ಬಿಕಾಸ್ ಪ್ಯಾಟ್ ಕಮಿನ್ಸು ಈ ಒಂದು ಟೀಮ್ಗೆ ಬಂದಮೇಲಂತೂ ಆ ಒಂದು ಬೌಲಿಂಗಲ್ಲಿ ಮತ್ತು ಕ್ಯಾಪ್ಟನ್ಸಿ ಮತ್ತು ಅವ್ರು ಥಿಂಕ್ ಮಾಡೋ ಲೆವೆಲೇ ಚೇಂಜ್ ಆಗಿಬಿಟ್ಟಿದೆ. ಆರ್ ಸಿ ಬಿ ಕೂಡ ಇನ್ನೂ ಸ್ಟಿಲ್ ಚಾನ್ಸ್ ಇದೆ ಈ ಒಂದು ಪ್ಲೇ ಆಫಲ್ಲಿ ಏನು ಬೇಕಿದ್ರೂ ಆಗ್ಬೋದು. ಆ್ಯಂಡ್ 4ನೇ ಟೀಮು ರಾಜಸ್ಥಾನ್ ರಾಯಲ್ಸು. ಈ ಒಂದು ಟೀಮ್ ಅಂತೂ ಈ ಒಂದು ಸೀಸನು ಯಾವ ಥರ ಸ್ಟಾರ್ಟ್ ಮಾಡೋದು ಅಂತ ಹೇಳಿದ್ರೆ, ಈ ಟೀಮ್ನ ಬ್ರೇಕ್ ಮಾಡೋಕ್ಕೆ ಯಾವ ಟೀಮಿಗೆ ಆಗೋದಿಲ್ವೇನೋ ಆ ಲೆವೆಲ್ಗೆ ಸ್ಟಾರ್ಟ್ ಮಾಡಿದ್ದು. ಬಟ್ ಇವಾಗ ಇವ್ರಿಗೆ ಅಪ್ ಆ್ಯಂಡ್ ಡೌನ್ಸ್ ನಡೀತಾನೆ ಇದೆ. ಬಟ್ ಇವ್ರಿಗೆ ಏನು ಬೇಕಿದ್ರು ಕೂಡ ಇವ್ರಿಗೂ ಆಗ್ಬೋದು. ನೆಕ್ಸ್ಟು ಆರ್ ಆರ್ಗೆ ನೆಕ್ಸ್ಟ್ ಮ್ಯಾಚಸ್ ಇರೋದು ಜಿ ಟಿ, ಡಿ ಸಿ ಆ್ಯಂಡ್ ಎಲ್ ಎಸ್ ಜಿ, ಎಮ್ ಐ. ಈ 4 ಟೀಮಲ್ಲಿ ಜಿ ಟಿ ನಿಮಗೆ ಗೊತ್ತು ಯಾವ ಥರ ಆಡ್ತಾ ಇದ್ದಾರೆ ಅಂತ. ಆ್ಯಂಡ್ ಇವತ್ತಿನ ಅವರು ಕೂಡ ಮ್ಯಾಚ್ ಇದೆ. ಜಿ ಟಿ ಮತ್ತು ಆರ್ ಆರ್ಗೆ ಇವತ್ತಿನ ಮ್ಯಾಚ್ ಇದೆ. ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಆಲ್ಮೋಸ್ಟ್ ಸ್ವಲ್ಪ ಮೇಲೆ ಹೋಗ್ತಾರೆ. ಇನ್ನು ಕೆಳಗೆ ಹೋಗೋರಿಗೆಲ್ಲ ತುಂಬ ಕಡಿಮೆ ಚಾನ್ಸಸ್ ಇರುತ್ತೆ. ಆ್ಯಂಡ್ ಡಿ ಸಿ, ಎಲ್ ಎಸ್ ಜಿ, ಎಮ್ ಐ. ಓಕೆನಾ, ಡಿ ಸಿ ನಾನು ಆಲ್ರೆಡಿ ಹೇಳಿದೆ, ಎಮ್ ಐ ಈ 3 ಟೀಮ್. ಓಕೆನಾ, ಡಿ ಸಿ, ಎಲ್ ಎಸ್ ಜಿ, ಎಮ್ ಐ ಈ 3 ಟೀಮು ಟೇಬಲಲ್ಲಿ ಕೆಳಗಡೆಯಿಂದ ಫಸ್ಟು ಸೆಕೆಂಡ್ ಥರ್ಡಲ್ಲಿರೋ ಪೊಸಿಷನ್ ಇರೋ ಟೀಮ್ಗಳು. ಸೊ ಇವರು 3 ಜನ ಏನು ಬೇಕಿದ್ರು ಮಾಡ್ಬೋದು, ಗೊತ್ತಿಲ್ಲ. ರಾಜಸ್ಥಾನ್ ರಾಯಲ್ಸ್ ಅಂತೂ ಸ್ವಲ್ಪ ಹುಷಾರಾಗಿರಬೇಕು ಈ ಒಂದು ಟೈಮಲ್ಲಿ. ಈ ಒಂದು 3 ಟೀಮ್ಗಳು ಕೂಡ ಏನು ಕಳ್ಕೊಳ್ಳೋಕ್ಕಿಲ್ಲ, ಹೊಡೆದ್ರೂ ಹೊಡಿಬೋದು ಹೇಳೋಕ್ಕಾಗಲ್ಲ. ರಾಜಸ್ಥಾನ್ ರಾಯಲ್ಸ್ ಅವ್ರದ್ದು ಈ ಒಂದು ಸೀಸನ್ನು ಪ್ಲೇ ಆಫ್ ರೇಸು ಸ್ವಲ್ಪ ರಿಸ್ಕಲ್ಲೇ ಇದೆ ಅಂತಲೇ ಹೇಳ್ತೀನಿ. ನೆಕ್ಸ್ಟು 5ನೇ ಪೊಸಿಷನ್ ಇರೋದು ಜಿ ಟಿ ಅವರು ಆಡಿರೋ 10 ಮ್ಯಾಚಸಲ್ಲಿ 6ನ ಗೆದ್ದಿದ್ದಾರೆ, 4ನ ಸೋತಿದ್ದಾರೆ. ಇವ್ರದ್ದು ನೆಟ್ ರನ್ ಕೂಡ ಸಖತ್ -0.147 ಇದೆ. ಸೊ ಇದು ಸಕ್ಕ ಡೇಂಜರ್ ಅಂತಲೇ ಹೇಳ್ತೀನಿ. ಬಿಕಾಸ್ ಎಲ್ಲ ಟೀಮ್ಗಳು ಗೆಲುವು ಆ್ಯಂಡ್ ನೆಟ್ ರನ್ ಕೂಡ ಇಂಪ್ರೂವ್ ಮಾಡ್ಕೊಳ್ಳೇಬೇಕು. ಬಿಕಾಸ್ ಇಲ್ಲಿ ಲಾಸ್ಟಲ್ಲಿ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಗೆದ್ದುಬಿಟ್ಟು ಒಂದು 8 ಮಾಡನ್ನ ತೊಗೊಂಡಿರ್ತಾರೆ ಅಂದ್ಕೊಳ್ಳಿ. ಬಟ್ ಅಲ್ಲಿ ನೆಟ್ ರನ್ ಕೂಡ ಸಕ್ಕತ್ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಜಿ ಟಿ ಅವರು ಲಾಸ್ಟ್ ಒಂದು 3 ಮ್ಯಾಚಸ್ಸಿಂದ ಆ ಒಂದು ನೆಟ್ ರನ್ನ ಬೆಟರಾಗಿ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ಜಿ ಟಿಗೆ ನೆಕ್ಸ್ಟ್ ಮ್ಯಾಚಸ್ ಇರೋದು ರಾಜಸ್ಥಾನ್ ರಾಯಲ್ಸ್ ಮೇಲೆ ಮತ್ತು ಎಸ್ ಆರ್ ಎಚ್, ಕೆ ಕೆ ಆರ್ ಆ್ಯಂಡ್ ಸಿ ಎಸ್ ಗೆ. ಓಕೆನಾ, ಇದು ಕ್ರೇಜಿ. ಜಿ ಟಿಗೆ ಇವತ್ತಿನ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ಮೇಲಿದೆ, ಏನು ಬೇಕಿರೋ ಆಗುತ್ತೆ. ಆ್ಯಂಡ್ ಎಸ್ ಆರ್ ಎಚ್, ಕೆ ಕೆ ಆರ್, ಸಿ ಎಸ್ಗೆ ಎಸ್ ಆರ್ ಎಚ್ ಅಂತೂ ಅನ್ಬೀಟನಬಲ್ ಥರ ಆಡ್ತಾ ಇದ್ದಾರೆ. ಆ್ಯಂಡ್ ಕೆ ಕೆ ಆರು ಕೂಡ ಸೇಮು. ಓಕೆ, 4 ಮ್ಯಾಚ್ ಕೂಡ ಗೆದ್ದಿದ್ದಾರೆ. ಅದು ಆಲ್ರೆಡಿ ಹೇಳಿದೆ ಯಾವ ಥರ ಇದೆ ಅಂತ ಟೀಮು. ಆ್ಯಂಡ್ ಸಿ ಎಸ್ ಕೆ ಕೂಡ ಈ ಒಂದು ಸೀಸನು ಗೆಲುವು ಬೇಕಾಗಿದೆ. ಸೊ ಒಂಥರ ಕ್ರೇಜಿ ಥರ ನಡೀತಾ ಇದೆ. ಆ್ಯಂಡ್ 6ನೇ ಪೊಸಿಷನಲ್ಲಿ ಸಿ ಎಸ್ ಗೆ ಇದ್ದಾರೆ. 10ರಲ್ಲಿ 5ನ ಗೆದ್ದಿದ್ದಾರೆ, 5ನ ಸೋತಿದ್ದಾರೆ. ಅಂದ್ ಇವ್ರದ್ದು ಕೂಡ ನೆಟ್ ಅಷ್ಟೊಂದೇನು ಚೆನ್ನಾಗೇ ಇಲ್ಲ. ಬಟ್ ಇವ್ರದ್ದು ಪಾಸಿಟಿವ್ ಆಗಿ ಕಾಣಿಸ್ತದೆ, 0.151 ಅಲ್ಲಿದೆ. ಆ್ಯಂಡ್ ಸಿ ಎಸ್ ಗೆ ಅವ್ರಿಗೆ ನೆಕ್ಸ್ಟ್ ಮ್ಯಾಚ್ ಇರೋದು ಎಲ್ ಎಸ್ ಜಿ, ಎಸ್ ಆರ್ ಎಚ್, ಜಿ ಟಿ. ಎಲ್ ಎಸ್ ಜಿ, ಎಸ್ ಆರ್ ಎಚ್, ಜಿ ಟಿ. ಎಲ್ ಎಸ್ ಜಿ ಅವರು ನಿಮ್ಗೆ ಆಲ್ರೆಡಿ ಹೇಳ್ದೆ ಏನು ಬೇಕಿರೋ ಮಾಡ್ತಾರೆ. ಆ್ಯಂಡ್ ಎಸ್ ಆರ್ ಎಚ್ ಕೂಡ ಸೇಮು. ಸೊ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಜಿ ಟಿ ಕೂಡ ಒಂದು ಲೆವೆಲ್ ಸಕ್ಕತ್ತಾಗಿ ಆಡ್ತಾ ಇದ್ದಾರೆ. ನೆಕ್ಸ್ಟ್ ಪೊಸಿಷನ್ ಇರೋದು 7th ಪೊಸಿಷನಲ್ಲಿ ಕೆ ಕೆ ಆರ್ ಇದ್ದಾರೆ. ಕೆ ಕೆ ಆರ್ ಆಡಿರೋ 10 ಮ್ಯಾಚಸ್ಸಲ್ಲಿ 5ನ ಗೆದ್ದಿದ್ದಾರೆ ಆ್ಯಂಡ್ 5ನ ಸೋತಿದ್ದಾರೆ. 1-0 ರಿಸಲ್ಟು. ಇದು ಯಾವಾಗ ಆಗಿರೋದು ಅಂತ ಹೇಳಿದ್ರೆ, ಇವಾಗ ರೀಸೆಂಟ್ 4 ಗೇಮ್ ಬ್ಯಾಕ್ ಇದಿಲ್ಲ, ಅದನ್ನು ಮಾತ್ರ ವಿನ್ ಆಗಿರೋದು ಕೆ ಕೆ ಆರ್. ಸ್ಟಾರ್ಟಿಂಗಲ್ಲಿ 5 ಕೂಡ ಹೋಗಿ ಹಾಕ್ಕೊಂಡಿದ್ರು. ಆ್ಯಂಡ್ 1 ಮ್ಯಾಚ್ 0 ರಿಸಲ್ಟ್ ಆಗಿದ್ದು ಪಂಜಾಬ್ ಅಗೇನೆಸ್ಟು. ಅದೊಂದು ಪಾಯಿಂಟ್ನ ಇಟ್ಕೊಂಡು ಸ್ಟಿಲ್ ಅವರು ಆ ಒಂದು 6 ಗೇಮಲ್ಲಿ ಒಂದೇ ಒಂದು ಪಾಯಿಂಟ್ನ ಇಟ್ಕೊಂಡು ಯಾವ ಥರ ಮೈಂಡ್ಸೆಟ್ ಇತ್ತು ಅವಾಗ. ಬಟ್ ಇವಾಗ ಕಂಪ್ಲೀಟಾಗಿ ಎಲ್ಲನೂ ಕೂಡ ಚೇಂಜಸ್ ಆಗಿದೆ. ಕೆ ಕೆ ಆರ್ ಅವ್ರದ್ದು ಬ್ಯಾಟಿಂಗು, ಬೌಲಿಂಗು, ಫೀಲ್ಡಿಂಗು ಎಲ್ಲನೂ ಕೂಡ ಬೆಟರಾಗಿ ಕಾಣಿಸ್ತದೆ. ಆ್ಯಂಡ್ ಕೆ ಕೆ ಆರ್ಗೆ ನೆಕ್ಸ್ಟ್ ಮ್ಯಾಚ್ ಇರೋದು ಜಿ ಟಿ, ಎಮ್ ಐ, ಡಿ ಸಿ ಮೇಲೆ ಇರೋದು. ಜಿ ಟಿ ಹೇಳ್ದೆ, ಎಮ್ ಐ ಹೇಳ್ದೆ, ಡಿ ಸಿ ಹೇಳ್ದೆ. ಎಮ್ ಐ, ಡಿ ಸಿ ಏನು ಬೇಕಿರೋ ಮಾಡ್ಬೋದು, ಕಳ್ಕೊಳ್ಳೋಕ್ಕೇನಿಲ್ಲ ಅವ್ರ ಹತ್ರ. ಆ್ಯಂಡ್ 8th ಪೊಸಿಷನ್ನಲ್ಲಿ ಡಿ ಸಿ ಇದ್ದಾರೆ. ಡಿ ಸಿ, ಎಮ್ ಐ, ಎಲ್ ಎಸ್ ಜಿ ಇವರಿಗೆ ಕಳ್ಕೊಳ್ಳೋಕ್ಕೆ ಈ ಒಂದು ಸೀಸನ್ ಏನಂದರೆ ಏನೂ ಇಲ್ಲ. ಓಕೆನಾ, ಕಂಪ್ಲೀಟಾಗಿ 0 ಅಂತಲೇ ಹೇಳ್ತೀನಿ. ಇಲ್ಲಿಂದ 0.0001% ಮಾತ್ರ ಚಾನ್ಸ್ ಇದು ಪ್ಲೇ ಆಫ್ಗೆ ಹೋಗೋದಕ್ಕೆ. ಬಟ್ ಡಿ ಸಿಗೆ ಅವ್ರಿಗೆ ನೆಕ್ಸ್ಟ್ ಮ್ಯಾಚಸ್ ಇರೋದು ಪಂಜಾಬ್ ಮೇಲೆ, ಆರ್ ಆರ್ ಮೇಲೆ, ಕೆ ಕೆ ಆರ್ ಮೇಲೆ. ಸೊ ಪಂಜಾಬ್, ಆರ್ ಆರ್, ಕೆ ಕೆ ಆರ್ 3 ಕೂಡ ವಿನ್ ಆಗಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಎಮ್ ಐಗೆ ನೆಕ್ಸ್ಟ್ ಮ್ಯಾಚಸ್ ಇರೋದು ಆರ್ ಸಿ ಬಿ, ಪಂಜಾಬ್, ಕೆ ಕೆ ಆರ್, ಆರ್ ಆರ್ ಈ 4 ಟೀಮ್ ಮೇಲೆ ಮ್ಯಾಚಸ್ ಇದೆ. ಎಮ್ ಐ ಆ್ಯಕ್ಚುಲಿ ಈ ಒಂದು ಸೀಸನಲ್ಲಿ ಏನು ಬೇಕಿದ್ರು ಮಾಡ್ತಾರೆ ಈ 4 ಟೀಮ್ಗೆ. ಬಿಕಾಸ್ ಆರ್ ಸಿ ಬಿ, ಪಂಜಾಬ್, ಕೆ ಕೆ ಆರ್, ರಾಜಸ್ಥಾನ್ ರಾಯಲ್ಸು, ಆರ್ ಸಿ ಬಿ, ಪಂಜಾಬ್, ಆರ್ ಆರ್ ಈ 3 ಟೀಮ್ ಕೂಡ ಟೇಬಲ್ ಇವಾಗ ಟಾಪಲ್ಲಿದ್ದಾರೆ. ಇವ್ರಿಗೇನಾದರೂ ಹೊಡೆದ್ರೆ ಎಮ್ ಐ ಅವರು ಬೇರೆ ಜಿ ಟಿ, ಸಿ ಎಸ್ಗೆ ಮತ್ತು ಕೆ ಕೆ ಆರ್ಗೆ ಚಾನ್ಸಸ್ ಇರುತ್ತೆ ಪ್ಲೇ ಆಫ್ಗೆ, ಅವ್ರಿಗೆ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಆ್ಯಂಡ್ ಎಲ್ ಎಸ್ ಜಿ ಅವ್ರಿಗೂ ಕೂಡ ಸೇಮು, ಸಿ ಎಸ್ಗೆ ಆರ್ ಆರ್ ಆ್ಯಂಡ್ ಪಂಜಾಬ್ ಮೇಲೆ ಮ್ಯಾಚಸ್ ಇದೆ. ಈ ಎಲ್ ಎಸ್ ಜಿ ಅವರು ಕೂಡ ಸೇಮು, ಸಿ ಎಸ್ ಗೆ ಅವ್ರನ್ನ ಬ್ರೇಕ್ ಮಾಡ್ಬೋದು. ಸಿ ಎಸ್ ಗೆ ಮೇಲೆ ಇಲ್ಲ ಸ್ಟಿಲ್ 2 ಮ್ಯಾಚಸ್ ಇದೆ, 1 ಮ್ಯಾಚು ಆಗೇ ಇಲ್ಲ ಇವ್ರ ಮೇಲೆ. ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಇರೋದು ಸಿ ಎಸ್ ಗೆ ಮೇಲೆ. ಸೊ ಸಿ ಎಸ್ ಗೆ ಅವರು ಈ ಎಲ್ ಎಸ್ ಜಿ ಮೇಲೆ ಗೆಲ್ಲೇಬೇಕು.
ಓಕೆನಾ, ಗೆದ್ರೆ ಮಾತ್ರ ಚಾನ್ಸ್. LSG ಮೇಲೆ 2 ಗೇಮ್ನ ಇಟ್ಕೊಂಡು ಕೂತಿದ್ದಾರೆ. ಇನ್ನು ಇವರು 2 ಗೇಮಲ್ಲಿ 2 ಗೆಲ್ಲೇಬೇಕು LSG ಮೇಲೆ, ಅವಾಗ ಗೊತ್ತಾಗುತ್ತೆ 2 ಗೇಮು ಗೆದ್ರೆ CSGಗೆ ಪಾಸಿಬಿಲಿಟೀಸ್ ಇದೆ ಈ ಒಂದು ಪ್ಲೇ ಆಫ್ಗೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ RR ಮೇಲಿದೆ, ಪಂಜಾಬ್ ಮೇಲಿದೆ. ಪಂಜಾಬ್ RR ವಿನ್ಗೋಸ್ಕರ ನೋಡ್ತಾನೆ ಇದ್ದಾರೆ. ಸೊ ಅಂದರೆ ಇನ್ನೂ ತುಂಬ ಮ್ಯಾಚಸ್ ಇದೆ, ಇಲ್ಲಿವರೆಗೂ ಹೋಗ್ಬೋದು. ಈ ಒಂದು SRH, ಪಂಜಾಬ್, RCB ಮತ್ತು RR GT ಈ 5 ಟೀಮ್ಗಳು ಕೆಳಗಡೆ ಇರೋ ತನಕ ವೆಯ್ಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ RCB ನೆಕ್ಸ್ಟ್ 2 ಗೇಮ್ ಕೂಡ ಗೆದ್ಬಿಡ್ಬೋದು, SRH ಕೂಡ ಗೆದ್ಬಿಡ್ಬೋದು, ಆ್ಯಂಡ್ ಪಂಜಾಬ್ಗಳಿಗೆ ಗೆಲ್ಬೋದು, ಏನು ಬೇಕಿದ್ರೂ ಆಗ್ಬೋದು. ಬಟ್ ಹಾರ್ಟ್ ಬ್ರೇಕ್ ಮಾಡೋಕ್ಕೆ ಕಾಯ್ತಾ ಇರೋದು DC, MI ಮತ್ತು LSG. ಈ 3 ಟೀಮ್ಗೆ ಚಾನ್ಸ್ ಇಲ್ಲ ಈ ಒಂದು ಪ್ಲೇ ಆಫ್ಗೆ. ಆಲ್ಮೋಸ್ಟ್ ಹೋಗಿದ್ದಾರೆ. ಬಟ್ ಏನಾದರೂ GT, CSG, KKR ಈ 3 ಟೀಮ್ಗಳೇನಾದರೂ ಸೋತ್ಕೊಂಡೇನಾದರೂ ಕೆಳಗಡೆ ಬರ್ತಾ ಇದ್ರೆ, ಓಕೆನಾ, ಸೋತ್ಕೊಂಡೇನಾದರೂ ಕೆಳಗಡೆ ಬರ್ತಾ ಇದ್ರೆ ಈ ಬಾಟಮಲ್ಲಿ ಇದೆಯಲ್ಲ ಟೀಮ್ಗಳು DC, MI ಆ್ಯಂಡ್ LSG ಇವ್ರಿಗೆ ಅವಾಗ ಚಾನ್ಸಸ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಈ ಒಂದು ಪ್ಲೇ ಆಫ್ಗೆ ಹೋಗೋದಕ್ಕೆ. ಸೊ ಈ ಥರ ಸಿನಾರಿಯೋ ಇದೆ. ಆ್ಯಕ್ಚುಲಿ ಸಕ್ಕತ್ತಾಗಿದೆ ಈ ಒಂದು ಸೀಸನ್ನು. ಪ್ಲೇ ಆಫ್ ಅಂತೂ ಒಂಥರ ಅಬ್ಸಲ್ಯೂಟ್ಲಿ ಸಿನಿಮಾ ಥರನೇ ಕಾಣಿಸ್ತಾ ಇರೋದು. ಸೊ ಈ ಒಂದು ಸಲ ನಿಮ್ಮ ಪ್ರಕಾರ, ಓಕೆನಾ, ಆ್ಯಂಡ್ ಸ್ಟಿಲ್ ನನ್ನ ಪ್ರಕಾರ ಈ ಒಂದು ಸೀಸನ್ ಯಾವ 4 ಟೀಮ್ಗಳು ಪ್ಲೇ ಆಫ್ ಹೋಗ್ತಾರೆ ಅಂತ ಹೇಳ್ಬಿಡ್ತೀನಿ. SRH ಕನ್ಫರ್ಮ್, ಯಾಕಂತ ಹೇಳಿದ್ರೆ ಇನ್ನೊಂದು 3ರಲ್ಲಿ ಇವ್ರು ಆಡ್ತಾ ಇರೋದು ನೋಡಿದ್ರೆ ಈ 3ರಲ್ಲಿ ಒಂದು ಪಕ್ಕ ಗೆದ್ದೇ ಗೆಲ್ತಾರೆ. ದೆನ್ RCB ಅಂತೂ ಕನ್ಫರ್ಮು, ಬಿಕಾಸ್ RCBಗೆ ನೆಕ್ಸ್ಟು MI, KKR, ಪಂಜಾಬ್ ಆ್ಯಂಡ್ SRH ಮೇಲಿದೆ. 2 ಗೇಮ್ ಗೆಲ್ತಾರೆ RCB, ಬಿಕಾಸ್ ಓಕೆ 2 ಗೇಮ್ ಲಾಸ್ಟ್ 2 ಗೇಮ್ ಸೋತಿರ್ಬೋದು, ಬಟ್ ಇನ್ನು 2 ಗೇಮ್ ಪಕ್ಕ ಗೆದ್ದೇ ಗೆಲ್ತಾರೆ. ದೆನ್ ಪಂಜಾಬು ಹೇಳೋಕ್ಕಾಗಲ್ಲ, ಪಂಜಾಬ್ ಅವ್ರದ್ದು ಫೀಲ್ಡಿಂಗ್ನ ಇಂಪ್ರೂವ್ ಮಾಡ್ಕೋಬೇಕು. ಪಂಜಾಬ್ ತುಂಬ ವೀಕ್ ಇದೆ ಫೀಲ್ಡಿಂಗಲ್ಲಿ. ಅವ್ರ ಫೀಲ್ಡಿಂಗಿಂದಲೇ ಲಾಸ್ಟ್ 3 ಮ್ಯಾಚು ಕೂಡ ಸೋತಿರೋದು. ಅದರಲ್ಲಿ ಈ ಒಂದು 18 ಕ್ಯಾಚಸ್ನ ಬಿಟ್ಟಿದ್ದಾರೆ. ಶಶಾಂಕ್ ಸಿಂಗ್ ಅವರು 6 ಕ್ಯಾಚ್ನ ಅವರೇ ಬಿಟ್ಟಿದ್ದಾರೆ, ಓಕೆನಾ, ಅವರೇ 6 ಕ್ಯಾಚ್ನ ಬಿಟ್ಟಿದ್ದಾರೆ. ಸೊ ಇವರು ಫೀಲ್ಡಿಂಗಲ್ಲಿ ಆ್ಯಕ್ಚುಲಿ ಪಂಜಾಬ್ ಅವರು ಮ್ಯಾಚ್ನ ಸೋಲ್ತಾ ಇದ್ದಾರೆ. ಇಲ್ಲಿಂದ ಏನು ಬೇಕಿದ್ರೂ ಆಗ್ಬೋದು. ಸೊ ನನ್ನ ಪ್ರಕಾರ SRH, RCB ಆ್ಯಂಡ್ GT ಆ್ಯಂಡ್ ಪಂಜಾಬ್ ಸ್ವಲ್ಪ ಚಾನ್ಸ್ ಇದೆ ಅಂತ ಹೇಳ್ತೀನಿ. ಈ ಒಂದು ಪಂಜಾಬ್, ಓಕೆನಾ, ಈ 4 ಟೀಮ್ಗಳು ಪ್ಲೇ ಆಫ್ಗೆ ಬರ್ತಾರೆ ಅಂತ ನನ್ನೊಂದು ಪ್ರಿಡಿಕ್ಷನ್ನು. ಆ್ಯಂಡ್ ನಿಮ್ಮ ಪ್ರಿಡಿಕ್ಷನ್ನು ಕೂಡ ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಿಂಪಲ್ ಆಗಿ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಇದೆ, 3 ಅಪ್ಡೇಟ್ಸ್ ಕೂಡ ಅಲ್ಲಿ ಸಿಗ್ತಾ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.